ಅಕ್ಟೋಬರ್ 19ಕ್ಕೆ ಬೆಳಗಾವಿಯಲ್ಲಿ ಒಂದು ದೊಡ್ಡ ರಾಜಕೀಯ ಕ್ರಾಂತಿ ನಡೆಯಲಿದೆ. ಈ ರಾಜಕೀಯ ಕ್ರಾಂತಿಯ ನಂತರ ಹಲವರ ಹುದ್ದೆಗಳಿಗೆ ಕುತ್ತು ಬರುತ್ತೆ. ಹಲವರು ಮಹಾನ್ ನಾಯಕರಾಗಿ ಹೊರಹೊಮ್ಮುತ್ತಾರೆ. ರಾಜ್ಯ ಮಟ್ಟದಲ್ಲಿಯೂ ಕೂಡ ಕೆಲವು ಬದಲಾವಣೆಗಳಾಗುತ್ತೆ. ಹಾಗಾದರೆ ಏನಿದು ಅಕ್ಟೋಬರ್ 19ರ ಕ್ರಾಂತಿ? ಇದು ಇವತ್ತಿನ ಫೋಕಸ್ ಪವರ್. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಹೇಮಂತ್. ಎಸ್ ವೀಕ್ಷಕರೇ, ಅಕ್ಟೋಬರ್ 19ರಂದು ಬೆಳಗಾವಿಯಲ್ಲಿ ಮಹಾನ್ ಕ್ರಾಂತಿ ನಡೆಯಲಿದೆ. ಈ ಕ್ರಾಂತಿಯ ಎಫೆಕ್ಟ್ ರಾಜ್ಯದ ಮೇಲಾಗುತ್ತೆ, ರಾಜ್ಯ ರಾಜಕಾರಣದ ಮೇಲಾಗುತ್ತೆ, ಸರ್ಕಾರದ ಮೇಲಾಗುತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಏನದು ಅಕ್ಟೋಬರ್ 19ರ ಕ್ರಾಂತಿ? ಎಸ್ ವೀಕ್ಷಕರೇ, ಅಕ್ಟೋಬರ್ 19 ಬೆಳಗಾವಿಯ ಜಿದ್ದಿನ DCC ಬ್ಯಾಂಕ್ ಚುನಾವಣೆ. 16 ಸದಸ್ಯ ಬಲದ DCC ಬ್ಯಾಂಕ್ಗೆ ಚುನಾವಣೆ ನಡೆಯಲಿದೆ. ಡಿಸೆಂಬರ್ 19 ಮತದಾನ ನಡೆಯುತ್ತೆ. 16ರಿಂದ ರಾಜಕೀಯ ಪ್ರಕ್ರಿಯೆಗಳು ಸ್ಟಾರ್ಟ್ ಆಗ್ತವೆ. ಡಿಸೆಂಬರ್ 19 ಚುನಾವಣೆಯ ನಂತರ ರಾಜ್ಯದಲ್ಲಿ ರಾಜಕೀಯ ಧ್ರುವೀಕರಣ, ರಾಜ್ಯದಲ್ಲಿ ರಾಜಕೀಯ ಬದಲಾವಣೆಯ ಪರ್ವ ಶುರುವಾಗುತ್ತೆ ಅಂತ ರಾಜಕೀಯ ಪಂಡಿತರು ಹೇಳ್ತಾರೆ. ಇಲ್ಲಿ ಯಾರೇ ಗೆದ್ದರು ಯಾರೇ ಸೋತರು ಏನಾದರೂ ಒಂದು ಬದಲಾವಣೆ ಆಗ್ತಾನೆ ಇರುತ್ತೆ. ಹಾಗಾಗಿ ಬೆಳಗಾವಿ ರಾಜಕಾರಣದ ಮಟ್ಟಿಗೆ, ರಾಜ್ಯದ ರಾಜಕೀಯ ಪಕ್ಷಗಳ ಹಿತಾಸಕ್ತಿಯ ಮಟ್ಟಿಗೆ, ರಾಜ್ಯದ ರಾಜಕೀಯ ಪಕ್ಷಗಳ ಲಾಭಕ್ಕನುಗುಣವಾಗಿ ಬದಲಾಗ್ತಾನೆ ಇರುತ್ತೆ. ಅದರ ಮುಂದುವರಿದ ಭಾಗವಾಗಿ ಅಕ್ಟೋಬರ್ 19ರ ನಂತರ ರಾಜ್ಯದಲ್ಲಿ ರಾಜಕೀಯ ಧ್ರುವೀಕರಣ ಪ್ರಾರಂಭವಾಗುತ್ತೆ. ಅದಕ್ಕೆ ಅಡಿಗಲ್ಲು ಹಾಕ್ತಾ ಇರುವಂಥದ್ದು DCC ಬ್ಯಾಂಕ್ ಬೆಳಗಾವಿನ ಚುನಾವಣೆ ಅಕ್ಟೋಬರ್ 19ರಂದು. ಈ 19ರ ನಂತರ ರಾಜ್ಯದಲ್ಲಿ ಬದಲಾವಣೆಯ ಮಹಾಪರ್ವ ಶುರುವಾಗುತ್ತೆ ಅಂತ ರಾಜಕೀಯ ಪಂಡಿತರು ಹೇಳ್ತಾ ಇದ್ದಾರೆ. ಹಾಗಾದರೆ ಏನು ರಾಜಕೀಯ ಬದಲಾವಣೆಯಾಗುತ್ತೆ? ಈ ಹಿಂದೆ DCC ಬ್ಯಾಂಕ್ ಚುನಾವಣೆಯ ನಂತರ ಏನಾದರೂ ಬದಲಾವಣೆಗಳಾಗಿದ್ವಾ? ಈ ಎಲ್ಲದರ ಕಂಪ್ಲೀಟ್ ಡೀಟೇಲ್ಸನ್ನು ಈ ಸ್ಟೋರಿಯಲ್ಲಿ ನಾನು ನಿಮ್ಗೆ ಕೊಡ್ತೀನಿ. ಎರಡು 2018ರಲ್ಲಿ ಅಸ್ತಿತ್ವಕ್ಕೆ ಬಂದಂಥ HD ಕುಮಾರಸ್ವಾಮಿ ಅವರ ಸರ್ಕಾರ, ಸಮ್ಮಿಶ್ರ ಸರ್ಕಾರ, ಕಾಂಗ್ರೆಸ್ JDSನ ಸಮ್ಮಿಶ್ರ ಸರ್ಕಾರ ಪತನವಾಗಿದ್ದಕ್ಕೆ ಕಾರಣ ಏನು? ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ರಮೇಶ್ ಜಾರಕಿಹೊಳಿ ನಡುವಿನ ಮುಸುಕಿನ ಗುದ್ದಾಟ. ಆ ಮುಸುಕಿನ ಗುದ್ದಾಟ, ಶೀತಲ ಸಮರ ಯಾವ ರೀತಿ ವಾರ್ ಆಗಿ ಪರಿವರ್ತನೆ ಆಯಿತು? ಯಾವ ರೀತಿ ಲಕ್ಷ್ಮೀ ವರ್ಸಸ್ ರಮೇಶ್ ಅಂತ ಇದ್ದಿದ್ದು ರಮೇಶ್ ವರ್ಸಸ್ DK ಅಂತ ಟರ್ನ್ ಆಯಿತು? ಯಾವ ಕಾರಣಕ್ಕಾಗಿ DK ಶಿವಕುಮಾರ್ ಅವ್ರನ್ನ ಸೈಲೆಂಟ್ ಮಾಡಬೇಕು ಅಂದರೆ ಸರ್ಕಾರದಿಂದ ನಾನು ಹೊರಗೆ ಬರಲೇಬೇಕು, ಈ ಮೂಲಕ ಕುಮಾರಸ್ವಾಮಿ ಅವರ ಸರ್ಕಾರವನ್ನು ಕೆಡಗಬೇಕು ಅಂತ ಹೇಳಿಬಿಟ್ಟು ರಮೇಶ್ ಜಾರಕಿಹೊಳಿ ಶಪಥಗೈದರು. ಮಾತಿನಂತೆ ನಡೆದುಕೊಂಡು ಸರ್ಕಾರವನ್ನು ಬೀಳಿಸಿದರು. ಇದಕ್ಕೆಲ್ಲ ಕಾರಣ ಏನು ಅಂದರೆ ಇದೇ DCC ಬ್ಯಾಂಕ್ ಚುನಾವಣೆ. DCC ಬ್ಯಾಂಕ್ನಲ್ಲಿ ಆಗುವ ಸಣ್ಣ ಮಿಸ್ಟೇಕ್ಗಳು ರಾಜ್ಯ ಸರ್ಕಾರವನ್ನು ಅಲ್ಲೋಲ ಕಲ್ಲೋಲ ಅನ್ನುವಂತೆ ಕಾಡ್ತಾ ಇರ್ತವೆ. ಬೆಳಗಾವಿಯ DCC ಬ್ಯಾಂಕ್ನಿಂದ ಬೀಳುವಂಥ ಒಂದೊಂದು ಕಲ್ಲು ವಿಧಾನಸೌಧದ ಪಿಲ್ಲರ್ಗಳಿಗೆ ಹಾನಿ ಮಾಡುತ್ತೆ. ಹಾಗಾದರೆ DCC ಬ್ಯಾಂಕಿಗೆ ಅಷ್ಟು ಇಂಪಾರ್ಟೆನ್ಸ್ ಯಾಕೆ ಅನ್ನೋದನ್ನು ನೋಡೋದಾದರೆ, ಹದಿನಾರು ಸದಸ್ಯ ಬಲದ DCC ಬ್ಯಾಂಕ್. ಇಲ್ಲಿ ತಾಲೂಕಿಗೆ ಒಬ್ಬೊಬ್ಬರು ಸದಸ್ಯರು ಅಂತ ಇರ್ತಾರೆ. ಈ ಸದಸ್ಯರು ಯಾರೂ ಅಲ್ಲ, ರಾಜಕೀಯ ಪಕ್ಷಗಳ ಧುರೀಣರೇ ಆಗಿರ್ತಾರೆ, ರಾಜಕೀಯ ನಾಯಕರಾಗಿರ್ತಾರೆ, ಶಾಸಕರಾಗಿರ್ತಾರೆ, MLCಗಳಾಗಿರ್ತಾರೆ, MP ಗಳಾಗಿರ್ತಾರೆ, ಅಥವಾ ಪ್ರಭಾವಿ ರಾಜಕೀಯ ಧುರೀಣರಾಗಿರ್ತಾರೆ. ಸಹಕಾರ ರಂಗ ಬೇರೆ, ರಾಜಕೀಯ ರಂಗ ಬೇರೆ ಅಂತ ನಾವೀಗ ನೋಡುವಂಥ ಕಾಲ ಉಳಿದಿಲ್ಲ. ರಾಜಕೀಯ ರಂಗದಲ್ಲಿ ಪ್ರಬುದ್ಧತೆ ಇರುವಂಥವರು, ರಾಜಕೀಯ ರಂಗದಲ್ಲಿ ತನ್ನ ಕಂಟ್ರೋಲನ್ನು ಇಟ್ಕೊಂಡಿರುವಂಥವರು,
ರಾಜಕೀಯ ರಂಗವನ್ನು ಹತೋಟಿಯಲ್ಲಿ ಇಟ್ಕೊಂಡಿರುವಂಥವ್ರು. ಆ ಜಿಲ್ಲೆಯಲ್ಲಿ ಸಹಕಾರಿ ರಂಗಕ್ಕೂ ಕೈ ಹಾಕೋದು ಹೊಸದೇನೂ ಅಲ್ಲ. ಇಂಥ ಹಲವು ನಿದರ್ಶನಗಳು ನಮ್ಮ ಕಣ್ಮುದ್ದಿವೆ. ಅಂತಹ ಸಮಯದಲ್ಲಿ ಬೆಳಗಾವಿ DCC ಬ್ಯಾಂಕ್ ಅಂತ ಬಂದಾಗ, ಬೆಳಗಾವಿ ಅಂತ ಬಂದಾಗಲೇ ಹಾಗೆ ವೀಕ್ಷಕರೇ, ಯಾಕಂದರೆ ಬೆಳಗಾವಿಯಲ್ಲಿ 18 ಜನ MLAಗಳು, ಶಾಸಕರು 18 ಜನ ಬೆಳಗಾವಿಯಲ್ಲಿ. ಈ ಶಾಸಕರು ಯಾವುದೇ ಪಕ್ಷದಿಂದ ಗೆದ್ದು ಬಂದರೂ ಕೂಡ ಬೆಳಗಾವಿಯಲ್ಲಿ ರಾಜಕೀಯ ಜಿದ್ದಾಜಿದ್ದಿ ಇದ್ದೇ ಇರುತ್ತೆ. ರಾಜಕೀಯವನ್ನು ಬೆಳಗಾವಿ ಜಿಲ್ಲೆಯಲ್ಲಿ ತನ್ನದೇ ರೀತಿಯಲ್ಲಿ ಆಟ ಆಡಿಸ್ತಾ ಇರೋದು ಜಾರಕಿಹೊಳಿ ಬ್ರದರ್ಸ್. ಈ ಜಾರಕಿಹೊಳಿ ಬ್ರದರ್ಸ್ ಅವರ ತಂತ್ರಗಳ ವಿರುದ್ಧ ಏಟಿಗೆ ಎದುರೇಟು ಅನ್ನೋ ಥರ ಯಾವ ರೀತಿ ನಾಯಕರು ಇಲ್ಲಿ ತಂತ್ರವನ್ನು ರೂಪಿಸ್ತಾರೆ ಅನ್ನೋದ್ರ ಮೇಲೆ DCC ಬ್ಯಾಂಕ್ ಚುನಾವಣೆ ನಡೆಯುತ್ತೆ. DCC ಬ್ಯಾಂಕಿಗೆ ಯಾಕಷ್ಟು ಪೈಪೋಟಿ ಅಂದರೆ, DCC ಬ್ಯಾಂಕ್ನಿಂದ ಹಣ ಪಡೆದ, ಸಾಲ ಪಡೆದ, ವಾಪಸ್ ತುಂಬದೇ ಇರುವಂಥವರೆಲ್ಲ ರಾಜಕಾರಣಿಗಳು ಬೆಳಗಾವಿ ಜಿಲ್ಲೆಯಲ್ಲಿ ತುಂಬ ಜನ ಇದ್ದಾರೆ. ಅವರಿಗೆ ಯಾವುದೇ ರೀತಿ ಪ್ರೆಷರ್ ಬರಬಾರ್ದು, ಅವ್ರ ಮೇಲೆ ಯಾವುದೇ ರೀತಿಯ ಕೇಸ್ಗಳು ದಾಖಲಾಗಬಾರ್ದು. ಯಾರೋ ಬೇರೆಯವ್ರು ಬಂದು ಇವ್ರಿಗೆ ಕೊಟ್ಟಿರೋ ಸಾಲವನ್ನು ವಸೂಲು ಮಾಡಬೇಕು ಅಂತೇಳಿ ಇವ್ರಿಗೆ ನೋಟಿಸ್ ಕೊಡಬಾರ್ದು. ವಸೂಲಿ ಪ್ರಕ್ರಿಯೆ ಶುರು ಮಾಡಬಾರ್ದು. ವಸೂಲಿಗಾಗಿ ನ್ಯಾಯಾಲಯದ ಮೊರೆ ಹೋಗಬಾರ್ದು. ಹಾಗಾಗಿ ನಮ್ಮವ್ರು ಯಾರೋ ಅಧ್ಯಕ್ಷರು ಮೆಂಬರ್ ಆಗಿದ್ದರೆ ಅದಕ್ಕೆ ಅಲ್ಲೇ ಮುಚ್ಚಾಕ್ತಾರೆ. ಇದು ಮೇನ್ ಅಜೆಂಡಾ. ಆದರೆ ಅವ್ರು ಹೇಳೋದು ಜನರಿಗೋಸ್ಕರ, ಜನರಿಗಾಗಿ, ಜನರ ಅನುಕೂಲಕ್ಕಾಗಿ ನಾವು DCC ಬ್ಯಾಂಕಲ್ಲಿ ಗೆಲ್ಲಬೇಕು ಅಂತ. ಆದರೆ DCC ಬ್ಯಾಂಕ್ ಅಜೆಂಡಾ ಬೇರೆ ರೀತಿಯದೇ ಇರುತ್ತೆ. ಸಹಕಾರಿ ರಂಗದಲ್ಲಿ ಬೆಳಗಾವಿ ಜಿಲ್ಲಾ ಅದರದ್ದೇ ಆದಂಥ ತುಂಬ ಹೆಸರನ್ನು ಮಾಡಿದೆ. ಈಗ ಸಹಕಾರಿ ರಂಗದ ಹಲವು ಸಕ್ಕರೆ ಕಾರ್ಖಾನೆಗಳ ಚುನಾವಣೆಗಳು ಹತ್ತಿರದಲ್ಲಿದ್ದಾವೆ, ಬರ್ತಾ ಇದ್ದಾವೆ. ಅಂಥದ್ರಲ್ಲಿ ಈ ಅಕ್ಟೋಬರ್ 19ರಂದು ನಡೆಯುವಂತಹ DCC ಬ್ಯಾಂಕ್ನ ಚುನಾವಣೆ ಬೆಳಗಾವಿ ಮಟ್ಟಕ್ಕೆ ಮಾತ್ರ ಅಲ್ಲ, ರಾಜ್ಯ ರಾಜಕೀಯಕ್ಕೂ ಬದಲಾವಣೆಯ ಪರ್ವ ತಂದರೆ ಅಚ್ಚರಿ ಪಡಬೇಕಾಗಿಲ್ಲ. ಒಟ್ಟಿನಲ್ಲಿ ಅಕ್ಟೋಬರ್ 19ಕ್ಕೆ ಬೆಳಗಾವಿಯಲ್ಲಿ ಕ್ರಾಂತಿ ನಡೆಯೋದಂತೂ ನಿಜ. ಇದಾಗಿತ್ತು ಇವತ್ತಿನ ಫೋಕಸ್ ಪವರ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ TV.